ಹಾಯ್ ಹಲೋ ನಮಸ್ತೆ. ಇವತ್ತು ನವರಾತ್ರಿ 3ನೇ ದಿವಸ 3ನೇ ದಿವಸಕ್ಕೆ 1ನೇ ದಿವಸಕ್ಕೆ ಮಾತಾಡ್ತಾರೆ ಏನಂತ ಪಡ ಪಡ ನೋಡೋಣ. ಬನ್ನಿ ಸಬ್ಸ್ಕ್ರೈಬ್ ಮಾಡ್ತೀವಿ. ಬನ್ನಿ ಕೂಟದಲ್ಲಿ ಏನೇನು ಪದಾರ್ಥ ಯೂಸ್ ಮಾಡಿದ್ದೀವಿ, ಸಿಂಪಲ್ ಆಗಿ 5 ನಿಮಿಷದಲ್ಲಿ ಪ್ರಸಾದ ಹೇಗೆ ನೋಡೋಣ. ಬನ್ನಿ. ಪದಾರ್ಥಗಳು ಒಂದು ಕಪ್ ರೈಸ್, ಒಂದು ಕಾಲು ಕಪ್ ಶುಂಠಿ, ಒಂದು 2 ಬೇಳೆಗಳು, ಬೆಲ್ಲಗಳು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗ ಆನ್ ಮಾಡ್ಕೊಳ್ಳೋಣ ಗ್ಯಾಸನ್ನು. ನಾನು ಮಾಡಿಕೊಂಡು ಪಟಪಟ ಟರ್ಮೆರಿಕ್ ಹಾಕಿಬಿಟ್ಟು ನಂತರ ಬೇಳೆಗಳನ್ನು ಹಾಕಿ ಸ್ವಲ್ಪ ಅಲರ್ಟ್ ಚೂರು ಥರ ಅಲರ್ಟ್ ಆದ ನಂತರ ನಾವು ಇದಕ್ಕೆ ಮಾಡ್ಕೊಂಡಿದ್ರು ಜಿಂಜರನ್ನು ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ. ಈ ಥರ ಕಲಿಸ್ಕೊಂಡ ನಂತರ ಏನು ಮಾಡಬೇಕು, ಹುರ್ಕೊಂಡ ನಂತರ ಇವಾಗ ಕೊಬ್ಬರಿ ತುರಿನ ಹಾಕ್ಬಿಡೋಣ. ಆ ತೆಂಗಿನ ತುರಿ, ನಾನು ತೆಂಗಿನ ತುರಿ ತಗೊಂಡು ನೀವು ಕೊಬ್ಬರಿ ತುರಿ ಬೇಕಾದರೆ ತುರ್ಕೊಬೋದು. ಅದನ್ನು ಹಾಕಿ ಒಂದ್ಸರಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಕಲಿಸ್ಕೊಂಡ ನಂತರ ಏನು ಮಾಡಬೇಕು, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ, ಸ್ವಲ್ಪ ಹಾಕಿ ಜಾಸ್ತಿ ಸ್ವಲ್ಪ ಕಾಲು ಸ್ಪೂನ್ ಹಾಕಿ ಇದಕ್ಕೆ ರೈಸ್ ಹಾಕ್ಬಿಡೋಣ. ಹಾಕ್ಬಿಟ್ರೆ ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು. ಇದನ್ನು ಚೆನ್ನಾಗಿ ಕಲಿಸಿದ ನಂತರ ಪ್ರಸಾದ ರೆಡಿಯಾಗಿದೆ. ಇವಾಗ ಕಪ್ಪಲ್ಲಿ ಇದನ್ನು ಇಳಿಸ್ಕೊಂಡು ದೇವರಿಗೆ ನೈವೇದ್ಯ ಮಾಡಿ ತಿನ್ನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಇನ್ನೊಂದು ವಿಡಿಯೋ ನೋಡಿ ನಾವು ಬರ್ತೀವಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ. ಬಾಯ್, ಸಿ ಯು, ಎಂಜಾಯ್.